ಇದೇ ಮುಂದೆ ಪೆಟ್ರೋಲ್ ಬಂಕ್ ಇದೆ ಅಲ್ವಾ, ಆ ಪೆಟ್ರೋಲ್ ಬಂಕಿನ ಒಳಗಡೆಗೆ ಕುಸ್ಬೂರಿಗೆ ಹೋಗ್ತಿದ್ದಾರೆ ನೋಡಿ ಅಲ್ವಾ. ಕುಸ್ಬೂರ್ ಇಬ್ರು ವ್ಯಕ್ತಿಗಳು, ಒಬ್ಬ ಆ ಕಡೆಯಿಂದ ಬರ್ತಾ ಇದ್ದಾನೆ, ಒಬ್ಬ ಈ ಕಡೆಯಿಂದ ಕುಸ್ಬೂರಿಗೆ ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಅನಾಮತ್ ಇಬ್ರು ಸಮೇತವಾಗಿ ಹೊಡ್ಕೊಂಡ್ರು. ಅನ್ನು ಬನ್ನಿ, ಈಶ್ವರ ದೇವಸ್ಥಾನ ಬೈಕ್ ಈ ಕಡೆಯಿಂದಲೂ ಹೋಗ್ತಾ ಇದ್ದಾನೆ, ಆ ಕಡೆಯಿಂದಲೂ ಬರ್ತಾ ಇದ್ದಾನೆ. ಇಬ್ರು ಬೈಕಿಗೆ ಹೊಡ್ಕೊಂಡ್ರು. ಒಬ್ಬ ಏನೋ ಬಚಾವಾದ, ಆಕ್ಸಿಡೆಂಟ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬಚಾವಾದ. ಇನ್ನೊಬ್ಬ ಸ್ಪಾಟ್ ಡೆತ್ ಆದ. ಎರಡು ಗಾಡಿ ನೋಡಿದಾಗ ಎರಡು ಗಾಡಿಗೆ ಇನ್ಶೂರೆನ್ಸ್ ಇಲ್ಲ. ಈಗ ಡೆತ್ ಆದವನು ಕೂಲಿ ಕೆಲಸ ಮಾಡವನೆ, ಯಾರು ಟ್ರೀಟ್ಮೆಂಟ್ ತಗೊಂಡಲ್ಲ, ಅವನು ಸಾಲ ಮಾಡಿ ಉಳಿಸ್ಕೊಂಡ್ ಬಂದಿರೋದು. ಅವನನ್ನು 5 ಲಕ್ಷ 6 ಲಕ್ಷ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ಉಳಿಸ್ಕೊಂಡ್ ಬಂದಿದ್ದಾರೆ. ಅವರು ಕೂಲಿ ಕೆಲಸ ಮಾಡಾನೆ. ಆಯ್ತು, ಇವ್ನು ಕೂಲಿ ಕೆಲಸ ಮಾಡ್ಕೊಳ್ಳಿ, ಖರ್ಚು ಮಾಡ್ಕೊಂಡು ಉಳಿಸ್ಕೊಂಡ್ ಬಂದವನೇ. ಮುಂದಿನ ದೊಡ್ಡ ಪರಿಸ್ಥಿತಿ ಏನು, ಈಗ ಅವ್ನು ಡೆತ್ ಆಗಿದೆ, ಅವ್ನು 2 ಮಕ್ಕಳಿದೆ, 3 ವರ್ಷದ್ದು, 1 6 ವರ್ಷದ್ದು. ಆ ಮಕ್ಕಳು ಅವ್ಳ ಹೆಂಡತಿ ಕತೆ ಏನಾಗಬೇಕು, ಕೋರ್ಟಿಗೆ ಹೋಗಿದೆ. ಕೋರ್ಟಲ್ಲಿ 10 ಲಕ್ಷದಿಂದ 15 ಲಕ್ಷ ಸೆಟ್ಲ್ಮೆಂಟ್ ಕೇಳ್ತಾ ಇದ್ದಾರೆ. ಇವಳು ಜಮೀನು, ಒಂದು ತುಕ್ಕ ಜಮೀನ್ ಇಲ್ಲ, ಕೂಲಿ ಕೆಲಸ ಮಾಡೋರು, ಆದ್ರೂ ಸಮೇತವಾಗಿ ಕೈಯಿಂದ ಕೊಟ್ಟು ಅಂತ ಕೇಳ್ತಾ ಇದ್ದಾರೆ ಕೋರ್ಟು. ಯಾಕೆ ಕಾರಣ ಏನಂತಂದ್ರೆ, ಬಿಕಾಸ್ ಆಫ್ ಒಂದು ಸಣ್ಣ ಇನ್ಶೂರೆನ್ಸ್. ನೀವು ಬೈಕ್ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಹೊಸ ಬೈಕ್ ಅಂದ್ರೆ 2,500 ಬರ್ಬೋದು, ಅಥವಾ 10 ಮಾಡಲು 12 ಮಾಡಲು 15 ಮಾಡಲು ಆಗಿದ್ರೆ 1,000ದಿಂದ 1,800 ರೂಪಾಯಿ ನಿಮ್ ಇನ್ಶೂರೆನ್ಸ್ ಮುಗಿದ್ರೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹೇಳ್ತಾರೆ ಅದು, ಆಯ್ತಾ. ಅದು ಥರ್ಡ್ ಬೇಡ ಸ್ವಾಮಿ, ನನಗೆ ಫಸ್ಟ್ ಪಾರ್ಟಿ ಅಷ್ಟು ಕಟ್ಟ ದುಡ್ಡಿಲ್ಲ ಅಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಇದೆ. ಅಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ನಿನಗೆ ಏನಾದ್ರು ಆದ್ರೂ ನಿನಗೆ ಜವಾಬ್ದಾರಿ ತಗೊಳ್ಳೋದು ಇನ್ಶೂರೆನ್ಸ್ ಕಂಪ್ನಿ. ನಿನ್ ಬೈಕಿಗೆ ಏನಾದ್ರು ತಗೊಳ್ಳೋದಿಲ್ಲ. ನೀನ್ ಎದುರು ಪಾರ್ಟಿ ಏನು ಹೊಡೆದಿರ್ತೀಯಲ್ಲ, ಅವ್ನ ಪ್ರಾಣಕ್ಕೆ ಅವ್ನ ಗಾಡಿಗೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ಆ ಇನ್ಶೂರೆನ್ಸ್ ಕಂಪ್ನಿಯವ್ರು ಬರ್ಸ್ತಾ ಹೋಗ್ತಾರೆ. ನೀನ್ ಮಾಡೋ ಅನಾಹುತನ ಅವ್ರು ಬಂದು ಮಾಡ್ತಾರೆ. ಅದಕ್ಕೆ ಎಷ್ಟು ಖರ್ಚಾಗೋದು, 890 ರೂಪಾಯಿ ಅಂದ್ರೆ ಮೀನ್ಸ್ 900 ರೂಪಾಯಿ ಖರ್ಚಾಗ್ತದೆ. ಅದೇ ನಾವು ಪ್ರತಿ ಎಲ್ಲರೂ ಸಮೇತ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ, ಐಫೋನ್ ಯೂಸ್ ಮಾಡ್ತಾ ಇದೀವಿ. ಐಫೋನ್ ಬೇಡ, ಆಂಡ್ರಾಯ್ಡ್ ಯೂಸ್, ಸ್ಕ್ರೀನ್ ಟಚ್ ಯೂಸ್ ಮಾಡ್ತಾ ಇದೀವಲ್ವಾ. ಎಲ್ಲರದ್ದು ಮೊಬೈಲ್ ಇದೆ, ನಮ್ದು ಇಲ್ಲ, ಇದೆಯೋ ಇಲ್ವೋ ಕಷ್ಟಪಟ್ಟ ತಗೊಂಡಿದೀವಿ ಅಂದ್ರೆ ಸುಮ್ಮನೆ ಮಡಿಕೊಂಡಿರ್ತೀವ, ನೆಟ್ ಪ್ಯಾಕ್ ಹಾಕ್ಸ್ತೀವಿ ಅಲ್ವಾ. ಯಾರ್ದು ನೆಟ್ ಪ್ಯಾಕ್ ಇಲ್ಲ, ಸ್ಕ್ರೀನ್ ಟಚ್ ಮೊಬೈಲ್ ಮಡಿಕೊಂಡು ಕೈ ನೋಡ್ರಪ್ಪ, ಎಲ್ಲರದ್ದು ಮೊಬೈಲ್ ನೆಟ್ ಹಾಕ್ತೀರಿ. ಇವತ್ತು ಜಿಯೋದವನು 9 ದಿನಕ್ಕೆ ಒಂದು ಪ್ಯಾಕ್ ಕೊಡ್ತಾನೆ, 1,000 ರೂಪಾಯಿ, 900 ರೂಪಾಯಿ ಅಲ್ವ ಪ್ಯಾಕು. 90 ದಿನ ಯೂಸ್ ಮಾಡ್ಬೇಕು ಅಂದ್ರೆ 900 ರೂಪಾಯಿ ಪ್ಯಾಕೇಜ್ ಹಾಕೋಬೇಕು. ಅದೇ ಏರ್ಟೆಲ್ ಹಾಕೋಬೇಕು ಅಂದ್ರೆ 870 ರೂಪಾಯಿ ಕಟ್ಟಬೇಕು, ಹೌದಾ ಅಲ್ವಾ. ನಮಗೆ ಅವ್ನು ಏನು ಕೊಡೋದಿಲ್ಲ, ನನ್ನ ಟೈಮ್ನ ವೇಸ್ಟ್ ಮಾಡ್ತಾನೆ, ನನ್ನ ನೆಮ್ಮದಿ ಹಾಳು ಮಾಡ್ತಾನೆ. ಕಂಡರ ಮನೆ ಅದಕ್ಕೆ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ 900 ರೂಪಾಯಿ ಪ್ರತಿ ತಿಂಗಳು ರಿಚಾರ್ಜ್ ಮಾಡ್ಕೊಂಡು 3 ತಿಂಗಳು ರಿಚಾರ್ಜ್ ಮಾಡ್ಕೊಂಡು ಮೊಬೈಲ್ ನೋಡ್ತೀವಿ. ಅದೇ 1 ವರ್ಷ ನಮ್ಮ ತಲೆಕಾಯಿ ಅಂತದ್ದು, ನಿನ್ ತಲೆ ಅಷ್ಟೇ ಅಲ್ಲ, ನಿನ್ನ ಹೆಂಡತಿ ನಿನ್ನ ಮಕ್ಕಳು ತಲೆಕಾಯಿ ಅಂತ ಇನ್ಶೂರೆನ್ಸ್ ಕಟ್ಸೋದಕ್ಕೆ 10 ಇನ್ನೊಂದು ಯೋಚನೆ ಮಾಡ್ತೀವಿ. ಈಗ 4:15 5:30ವರೆಗೂ ಸ್ಪೆಷಲ್ ಡ್ರೈವ್ 1 ಗಂಟೆ ಮಾಡಿದ್ವಿ ಅಷ್ಟೇ. 23 ಗಾಡಿಗಳು ಸಿಕ್ಕಿದಾವೆ. 23 ಗಾಡಿಗಳು ಇನ್ಶೂರೆನ್ಸ್ ಇಲ್ಲ. ನಾವೇನು ಬೆಳಗಿಂದ ನೋಡಿಲ್ಲ, ಪೂರ್ತಿ ನೋಡಿಲ್ಲ. ಅನ್ನ ಬೆಂದಿದೆಯಲ್ವ ಅಂತ ಹೆಂಗೆ ಒಂದು ಅಕ್ಕಿ ಕಾಳು ಮಿಟ್ಟು ನೋಡ್ತಾರ. 1 ಅವರ್ ಡ್ರೈವ್ ಮಾಡಿ, ಸ್ಯಾಂಪಲ್ ಡ್ರೈವ್ ಮಾಡಿ 1 ಅವರಲ್ಲಿ ಸಿಕ್ಕಿರೋದು 23 ಗಾಡಿಗಳು. ಇಲ್ಲಿರೋ ಮುಖಗಳು ಎಲ್ಲ ನೋಡಿ, ಇವತ್ತು ಕೂಲಿ ಕೆಲಸ ಮಾಡಬೇಕು ದುಡಿಬೇಕು, ಅಥವಾ ವ್ಯವಸಾಯ ಮಾಡಬೇಕು ದುಡಿಬೇಕು, ಇಂಥ ಪರಿಸ್ಥಿತಿಯಲ್ಲಿ ಇರುವಂತವ್ರು. ದಯವಿಟ್ಟು ನಿಮಗೆ ಒಂದು ಮನವಿ ಮಾಡುವಂಥದ್ದು, ಪೊಲೀಸ್ ಇಲಾಖೆಯಿಂದ ನಿಮಗೆ ಕೇಳ್ಕೊಳ್ಳುವಂಥದ್ದು, ಇನ್ಶೂರೆನ್ಸ್ ನ ಮಸ್ಟ್ ಅಂಡ್ ಶುಡ್ ಮಾಡಿಸಿ. 3 ತಿಂಗಳು ರೀಚಾರ್ಜ್ ಇಲ್ಲ ಅಂತಂದ್ರು ನೀವು ಬದುಕಬಹುದು. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇವತ್ತಾಗಿದೆಯಲ್ಲ ಕಣ್ಬುರ್ದು ಇದು ಪರಿಸ್ಥಿತಿಗಳು, ಅವ್ಳ ಹೆಂಡತಿ ಮಕ್ಕಳು ಕೈ ಕಾಲು ಹಿಡಿತಾ ಇದಾರೆ. ಈಗ ಆಲ್ರೆಡಿ ಅವಳು ಟ್ರೀಟ್ಮೆಂಟ್ ತಗೊಳಕ್ಕೆ 3-4 ಲಕ್ಷ ಖರ್ಚು ಮಾಡಿ ಬಡ್ಡಿ ಸಾಲ ಮಾಡ್ಕೊಂಡವ್ರೆ. ಜೊತೆಗೆ ಅವನಿಗೆ 10 ಲಕ್ಷಕ್ಕೆ ಸೆಟ್ಲ್ಮೆಂಟ್ಗೆ ಕೈ ಕಾಲು ಹಿಡಿತಾ ಇದಾರೆ. ಈಗ ಏನಾಗಬೇಕು ಅವ್ರ ಮನೆ ಪರಿಸ್ಥಿತಿಗಳು, ಅವ್ನ ಬದುಕಿ ಏನು ಪ್ರಯೋಜನ ಆಯ್ತು. ಅರ್ಧ ಕಿಲೋಮೀಟರ್ ಬಂದ್ರು ವಾಪಸ್ ಹೋಗಿ ನಾವು ಮೊಬೈಲ್ ಕೊಡಂತ ಅಂದ್ಬಿಟ್ಟು ಮೊಬೈಲ್ ಹಾಕೊಂಡು ವಾಪಸ್ ಬರ್ತೀವಿ. ಅದೇ ಇನ್ಶೂರೆನ್ಸ್ ಇಲ್ದಲ್ಲೇ ನಾವು ಗಾಡಿ ತೆಗಿಯಲ್ಲ ಅಂತ ಯಾಕೆ ಶಪಥ ಮಾಡಲ್ಲ ನಾವು. ಮೊಬೈಲ್ ಎಲ್ಲಾರು ನಾವು ಜೀವನ ಸಾಕ್ತದಲ್ವಾ, ನಮ್ಮ ಪೂರ್ವಜರು ಎಲ್ಲರೂ ಮೊಬೈಲ್ ಜೀವನ ಮಾಡಿದ್ರಲ್ವಾ. ಬೈಕಿಗೆ ಇನ್ಶೂರೆನ್ಸ್ ಇಲ್ಲ ಗಾಡಿ ತೆಗಿಯಲ್ಲ ಅಂತ ನೀವು ಶಪಥ ಮಾಡಿದ್ರಿ ಅಂದ್ರೆ 100% ಅದು ಇನ್ಶೂರೆನ್ಸ್ ಆಗ್ತದೆ. ಆಕ್ಸಿಡೆಂಟ್ಗಳು ಅನ್ನೋದು ಆಕ್ಸಿಡೆಂಟ್ ಅಷ್ಟೇ. ಅದು ಯಾಕೆ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಆಕಸ್ಮಿಕವಾಗಿ ಆಗಂತದ್ದು ಅಂತ. ಇಂಟೆನ್ಷನ್ ಯಾವನಿಗೂ ಹೊಡಿಬೇಕು ಅಂತ ಹೊಡಿಯೋದಿಲ್ಲ, ಇನ್ನೇನು ಗುದ್ದಬೇಕು ಅಂತ ಗೊತ್ತಿದ್ದಿಲ್ಲ, ಅದು ಅಚಾನಕ್ ಆಗಿ ಆಗ್ತದೆ. ಆ ಅಚಾನಕ್ ಆಗಿದ್ದಕ್ಕೆ ಪರಿಹಾರವನ್ನ ಬರ್ಸೋಕ್ಕೋಸ್ಕರನೇ ಇನ್ಶೂರೆನ್ಸ್ ಕಂಪ್ನಿಗಳು ಇರೋಂಥದ್ದು. ಆ ಇನ್ಶೂರೆನ್ಸ್ ಕಂಪ್ನಿ ಯುಟಿಲೈಸ್ ಮಾಡ್ಕೊಳ್ಳಿ. 1,000 1,000 2,000 ಕಾರಿಂದ ಬಿಟ್ಟಾಕಿ ಹೋಗ್ಲಿ, ಅವ್ರು ಏನೋ ಒಂದು ಚೋಕಿ ಮಾಡ್ಕೊತಾನೆ, ಅವನು ಇನ್ಶೂರೆನ್ಸ್ ಮಾಡ್ಕೊತಾನೆ, ಬಿಡ್ತಾನೆ, 90% ಮಾಡ್ಕೊತಾನೆ. ಬೈಕ್ ಆದ್ರೆ ನಿಮಗೆ ಮೇನ್ ಟಾರ್ಗೆಟ್ ಆಗಿರೋದು 1,000 ರೂಪಾಯಿ ನಿಮಗೆ ಬೇಡ. ಥರ್ಡ್ ಪಾರ್ಟಿ 900 ರೂಪಾಯಿ ಇನ್ಶೂರೆನ್ಸ್ ಕಟ್ಟಕ್ಕಾಗಲ್ಲ ಅವನ ಕೈಲಿ, ಅಲ್ವೇನ್ರಪ್ಪ ಬೇಡ. ಇನ್ನೊಂದು ಏನಾಗ್ತಾ ಇದೆ, ರೆಕಾರ್ಡ್ಸ್ಗಳು ಸಮೇತವಾಗಿ ಯಾವೊಂದು ಬೈಕ್ ತಂದ್ಬಿಟ್ಟು ನಾವು ಓಡ್ತಾ ಇದೀವಿ. ಅದು ಟ್ರಾನ್ಸ್ಫರು ತಗೊಂಡಿಲ್ಲ, ಇನ್ನೂ ತಗೊಂಡಿಲ್ಲ. ದಯವಿಟ್ಟು ನಿಮ್ಮ ಬೈಕ್ ಹತ್ರ ಟ್ರಾನ್ಸ್ಫರ್ ಕೊಟ್ಟಿದ್ರೆ ನಿಮ್ಮ ಮನೆ ಹೆಣ್ಮಕ್ಳು ಬೇರೆಯವ್ರನ್ನೇ ಕೊಟ್ಟಂಗೆ. ನಿನ್ನ ಬೈಕ್ನ ಯಾವುದೇ ರೆಕಾರ್ಡ್ನ ಅವ್ನು ಟ್ರಾನ್ಸ್ಫರ್ ಮಾಡಿದ್ರೆ, ವರ್ಗಾವಣೆ ಮಾಡಿದ್ರೆ, ಕೇವಲ ಬೈಕ್ನ ವರ್ಗಾವಣೆ ಮಾಡಿದ್ರೆ ಅಂದ್ರೆ ನಮ್ಮನೆ ಹೆಣ್ಮಕ್ಳನ್ನ ಬೇರೆಯವ್ರ ಮನೆ ಕೊಟ್ಟಂಗೆ. ಸೇಫ್ ಇರ್ತದಾ? 10 ಸತಿ ಯೋಚನೆ ಮಾಡ್ತೀವಲ್ಲ, ಅದೇ ತರ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಅವನು ಆ ಗಾಡಿ ತಗೊಂಡು ಗಾಂಜಾ ಸಪ್ಲೈ ಮಾಡ್ಬೋದು. ಬೇಡ, ಯಾವನಿಗೂ ಇಕ್ಬೋದು, ಅಲ್ಲೇ ಸ್ಪಾಟ್ ಡೆತ್ ಆಗ್ಬೋದು. ಸ್ಪಾಟ್ ಡೆತ್ ಆದ್ರೆ ಹೊಡೆದವ್ರ ಮೇಲೆ ದುಡ್ಡಿಗೆ ವಸೂಲಿ ಹಾಕಲ್ಲ. ಯಾವನ ಆಸ್ತಿ ಓನರ್ ಇದ್ದಾನೆ ಅವ್ನಿಗೆ ವಸೂಲಿ ಹಾಕ್ತಾರೆ.
ನೀನ್ ಏನ್ ಕತ್ತೆ ಕಾಯ್ತಿದ್ಯಾ ಅವ್ನಿಗೆ ಟ್ರಾನ್ಸ್ಫರ್ ಮಾಡ್ದಲ್ಲ ಹೆಂಗ್ ಕೊಟ್ಟೆ ನೀನು ಬಾ ನೀನು ದುಡ್ಡು ಕಟ್ಟು ಅಂತ. ಸೊ ಜವಾಬ್ದಾರಿ ತುಂಬಾನೇ ಸೀರಿಯಸ್ ಇದೆ. ಇದನ್ನ ಅರ್ಥ ಮಾಡ್ಕೊಂಡು ಗಾಡಿಗಳನ್ನ ರೆಕಾರ್ಡ್ ಸಮೇತವಾಗಿ ವರ್ಗಾವಣೆ ಮಾಡಿ ಗಾಡಿನ ಅದರ ಗಾಡಿ ಕೊಡೋಕೆ ಹೋಗ್ಬೇಡಿ. ಮತ್ತೆ ಇವತ್ತು ಏನ್ ಮಾಡಿದೀನಿ ಅಂದ್ರೆ ನಿಮ್ ಯಾರಿಗೂ ಸಮೇತವಾಗಿ ನಾನು ಫೈನ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ ಗಾಡಿ ಬಿಡ್ತೀನಿ ಅಂತ ಅಲ್ಲ. ಇಲ್ಲೇನೆ ಒಬ್ರು ಯಾರೋ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿಯವರು ಇದ್ದಾರೆ, ಇನ್ನೊಬ್ರು ಅನು ಬಂದಿದ್ದಾರೆ, ಅವರು ಇನ್ಶೂರೆನ್ಸ್ ಕಂಪ್ನಿಯವರೇ. ಸ್ಪಾಟ್ ಅಲ್ಲೇ ನಿಮಗೆ ಶಕ್ತಿ ಇದ್ರೆ ಫಸ್ಟ್ ಪಾರ್ಟಿ ಮಾಡಿಸಿ. ಫಸ್ಟ್ ಪಾರ್ಟಿ ಮೀನ್ಸ್ ನೀನ್ ಆಕ್ಸಿಡೆಂಟ್ ಮಾಡಿದ್ರೆ ನಿನ್ನ ಗಾಡಿ ನಿನ್ನ ಬಾಡಿ ಎರಡಕ್ಕೂ, ಎದುರು ಪಾರ್ಟಿಯ ಗಾಡಿ ಅವನ ಬಾಡಿ ಎರಡಕ್ಕೂ ಇನ್ಶೂರೆನ್ಸ್ ಕಂಪ್ನಿಯವರು ದುಡ್ಡು ಕಟ್ಕೊಡ್ತದೆ. ನಿನಗೆ ಎಷ್ಟೇ ಸಮಸ್ಯೆ ಆದ್ರೂ ಇನ್ಶೂರೆನ್ಸ್ ಕಂಪ್ನಿಯವರೇ ಟ್ರೀಟ್ಮೆಂಟ್ ದುಡ್ಡು ಕೊಡ್ತದೆ. ನೀನು ಬೈಕಿಗೆ ಹಾನಿ ಆದ್ರೆ ಬೈಕಿನ ದುಡ್ಡನ್ನು ಡ್ಯಾಮೇಜ್ನು ಇವ್ರು ಕೊಡ್ತದೆ, ಇನ್ಶೂರೆನ್ಸ್ ಕಂಪ್ನಿ ದುಡ್ಡು ಕಟ್ಕೊಡ್ತದೆ. ನಿನಗೆ ಶಕ್ತಿ ಇಲ್ಲ ಅಂತ ಥರ್ಡ್ ಪಾರ್ಟಿ ಮಾಡ್ಬೋದು. ಥರ್ಡ್ ಪಾರ್ಟಿ ಅಂದ್ರೆ ನಿನ್ನ ಗಾಡಿ ನಿನ್ನ ಬಾಡಿ ಅವ್ರ ಜವಾಬ್ದಾರಲ್ಲ. ಎದುರು ಪಾರ್ಟಿ ಏನಿದಾನೆ ಅವನು ಗಾಡಿ ಬಾಡಿಗೆ ಅವ್ರು ರೆಸ್ಪಾನ್ಸಿಬಲ್ ತಗೋತಾರೆ. ಅದನ್ನಾರು ಮಾಡಿಸ್ಕೊಳ್ಳಿ. ಸ್ಪಾಟ್ ಅಲ್ಲಿ ನಿಮಗೆ ಟೈಮ್ ಕೊಡ್ತೀನಿ, ಇನ್ನೂ ಅರ್ಧ ಗಂಟೆ ಟೈಮ್ ತಗೊಳ್ಳಿ. ಇಲ್ಲೇ ಕೂತ್ಕೊಂಡು ಅದೇನ್ ರೆಕಾರ್ಡ್ಸ್ ಬೇಕು ತಗೊಳ್ಳಿ. ಇದನ್ನ ಒಂದು ಕೆಲಸ ಮಾಡಿ ಅನ್ನೋ, ಅಥವಾ ನೀವೇನೇ ಆಗಿರ್ಬೋದು ಯಾರೇ ಆಗಿರ್ಬೋದು, ರೆಕಾರ್ಡ್ಸ್ಗಳನ್ನ ಸಬ್ಮಿಟ್ ಮಾಡಿಸ್ಕೊಳ್ಳಿ ಅನ್ನೋ, ರೆಕಾರ್ಡ್ಸ್ಗಳು ಸಬ್ಮಿಟ್ ಮಾಡಿಸ್ಕೊಳ್ಳಿ. ಅವ್ನು ನಾಳೆ ತಗೊಂಡು ಅಪ್ಡೇಟ್ ಮಾಡ್ತೀವಿ, KYC ಮಾಡ್ತೀವಿ. ಬಟ್ ಸಡನ್ ಆಗಿ ಇನ್ಶೂರೆನ್ಸ್ ಇಶ್ಯೂ ಆಗುತ್ತೆ. ಆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ನಿಮಗೆ ಎಲ್ಲರೂ ಒಂದ್ ಕಡೆ ಫೋನ್ ಮಾಡಿ 900 ರೂಪಾಯಿ ಅರೇಂಜ್ ಮಾಡ್ಕೋಬಹುದು, ಹೌದಲ್ವಾ? ಎಲ್ಲ ಒಂದ್ ಕಡೆ ಹೋಗಿದ್ದೀನಿ 500 ರೂಪಾಯಿ ಪೆಟ್ರೋಲ್ ಅರೇಂಜ್ ಮಾಡ್ಕೊತೀಯಲ್ವಾ? ಹಂಗೆ ಯಾರಿಗಾರು ಫೋನ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ. ನೀವು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೊಟ್ಟು ಇವಾಗಲೇ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಈ ಕ್ಷಣನೇ ಯಾವುದೇ ಗಾಡಿ ಇಲ್ಲ. ವಿತೌಟ್ ಇನ್ಶೂರೆನ್ಸ್ ಇತ್ತು ಅಂದ್ರೆ 1,50,000 ರೂಪಾಯಿ ಫೈನ್ ಇದೆ. ವಿತೌಟ್ ಇನ್ಶೂರೆನ್ಸ್ ಇತ್ತು ಬರೀ ಫೈನ್ 1,50,000 ರೂಪಾಯಿ ಇದೆ. 900 ರೂಪಾಯಿ ಕೊಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಂಡು ಇವಾಗಲೇ ಗಾಡಿ ತಗೊಂಡೋಗಿ. ಗಾಡಿ 1 ವರ್ಷ ಯಾರು ಮಾತಾಡ್ಸಂಗೂ ಇಲ್ಲ, ನಿಮ್ಗೆ ಫೈನು ಇಲ್ದಂಗೆ ನಾನು ಕಳಿಸ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಸಮೇತ ಸಹಕರಿಸ್ಬೇಕು. ಅರ್ಥ ಆಯ್ತಾ? ಮಾತಾಡ್ತೀರಾ? ಓಕೆ, ಥ್ಯಾಂಕ್ ಯು. ಈಗ ನೋಡಿ ಇಲ್ಲೇ ತಗೊಳ್ಳಿ. ನಾನು ಯಾರ್ದು ಗಾಡಿನೂ ಮಾಡೋದಿಲ್ಲ, ಯಾರಿಗೆ ಗಾಡಿನ ಅಪ್ಡೇಟ್ ಮಾಡಕ್ ಆಗೋದಿಲ್ಲ ಅಂತ ಗಾಡಿಗಳನ್ನ ಸೀಸ್ ಮಾಡಿ ಸ್ಟೇಷನ್ ಇರ್ತೀವಿ. ಅವನು ಯಾವತ್ತಾದ್ರು ಬಂದ್ಬಿಟ್ಟು ಇನ್ಶೂರೆನ್ಸ್